ಸಿನಿಮಾ ಅಲ್ವಾ? ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ, ಅದ್ ಮಾಡ್ಲಿ. ಆಮೇಲೆ ಅವನಿಗೆ ಜನನೇ ಹೇಳ್ತಾರೆ, ಹೋಗಿ ಅಣ್ಣ ಅಮ್ಮ ಚೆನ್ನಾಗ್ ಮಾಡಿಕಣ ಅಂತ. ನೋಡ್ತಾನೋ ನೋಡಲ್ವ, ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಆಡಿಯನ್ಸ್ ನೋಡ್ಬೇಕು, ಆಡಿಯನ್ಸೇ ನೋಡ್ಬೇಕು, ಅದೇ ಮುಖ್ಯ. ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡ್ಬಿಡುತ್ತೆ, ನನ್ ದುಡ್ಡು ವಾಪಸ್ ಒಪಿನಿಯನ್ ನಂಗೆ ಬೇಕಿಲ್ಲ. ಮಗನ್ ಬೇಡ, ಆಡಿಯನ್ಸ್ ಬೇಕು, ಜನಗಳಿಗೆ ಬೇಕು. ಎಷ್ಟೊಬ್ಬ ಹೇಳ್ಬಿಟ್ರೆ ನನ್ ಸಿನಿಮಾಗ್ ದುಡ್ಡು ಬರುತ್ತೆ ವಾಪಸ್, ಇಲ್ಲ ಅಲ್ವಾ? ಮತ್ತೆ ಅದನ್ನ ಯಾಕೆ ಮತ್ತೆ ಮತ್ತೆ ಯಾರೊಬ್ಬರಿಂದ ಆಗೋದಲ್ಲ ಇದು. ನಮ್ಮ ಆಡಿಯನ್ಸ್ ಬಂದು ಥಿಯೇಟರ್ ಅಲ್ಲಿ ಎಷ್ಟು ಮೇಲೆ ಪ್ರೀತಿ ಇದ್ದು, ಆಮೇಲೆ ನನಗೆ ತುಂಬಾ ಖುಷಿ ಮುಖಾಂತರ ಒಂದು ಹೇಳ್ತೀನಿ, ನಮ್ಮ ಸುದೀಪ್ ಅಭಿಮಾನಿಗಳು, ನಮ್ಮ ದರ್ಶನ್ ಅವ್ರ ಅಭಿಮಾನಿಗಳು, ಯಶುದು, ಧ್ರುವ ಸರ್ಜಾ, ಪುನೀತ್ದು ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ. ಇಲ್ಲಿ ಇದ್ರ ಮುಖಾಂತರ ನಾನು ಹೇಳ್ತೀನಿ, ನೀವೆಲ್ಲ ಸಿನಿಮಾ ಹೋಗಿ ನೋಡಿ ರಿಸಲ್ಟ್ ಹೇಳಿ, ಆತರ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ ಹುಡುಗಿ. ಅಲ್ಲಮ್ಮ, ನಮಗ್ ಮಾತಾಡಕ್ ಬರಲ್ಲ. ಆ ರಫ್ನೆಸ್, ಅದು ಅಂಬರೀಷ್ ಅನ್ನೋ ವಿಷಯ ಹೇಳಿದ್ರಲ್ಲ, ಅದ್ ಬಂದ್ಬಿಟ್ಟಿದೆ ಆ ರಫ್ನೆಸ್ ಅಷ್ಟೇ. ಕಮ್ಯುನಿಟಿ ಹೇಳಲ್ಲ, ನಾವೆಲ್ಲ ಕಮ್ಯುನಿಟಿಗೂ ನಾವು ಏನ್ ಹೇಳ್ತಾರೆ, ವಿಶ್ವಮಾನವ್, ನಾವು ಅಣ್ಣವ್ರ ಅಭಿಮಾನಿ, ವಿಶ್ವಮಾನವ ಅಂತವ್ರು ನಾವು, ಅವ್ರಿಗೆ ಇವ್ರಿಗೆ ಅಂತಲ್ಲ. ಅದ್ ಬರಲ್ಲ ಮಾತಾಡಕ್ಕೆ. ನಾವು ಮಂಡ್ಯದವ್ರು, ಹಾಸನವ್ರು, ಮೈಸೂರವ್ರು ಹೆಂಗ್ ಮಾತಾಡ್ತಾರೆ ಹಂಗ್ ಮಾತಾಡ್ತೀವಿ. ಇದ್ರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ವೇ ಇಲ್ಲ, ಗೊತ್ತಾಯ್ತಾ? ಅದನ್ನ ನಾವ್ ಯಾವತ್ತೂ ಅನ್ಕೊಂಡಿಲ್ಲ, ಮಗನ್ಗೂ ಹೇಳಿಲ್ಲ, ನಾವ್ ಅದನ್ನ ಬೆಳೆಸೇ ಇಲ್ಲ. ಆತರ ಎಲ್ಲ ಇಲ್ಲ, ಮಾತಾಡಲ್ಲ. ಅವ್ರ ಹೆಂಡತಿ ಮಾತಾಡ್ತಾರೆ, ನಾನ್ ಯಾಕೆ ಮಾತಾಡ್ತೀನಿ? ಮದುವೆ ಮಾಡಿರೋದು ಯಾಕೆ? ಅಲ್ಲ, ಹೆಂಡತಿ ಬಂದ್ಮೇಲೆ ನನಗೆ ನಮ್ಮ ಕೆಲಸ. ಹೆಂಡತಿ ಮಾತಾಡ್ತಾರೆ ಬಿಡ, ಅಮ್ಮನ್ ಮಾತು ಯಾವತ್ತೋ ಒಂದಿನ ಮಾತಾಡ್ಬೋದು. ನೀನ್ ನಿಮ್ ಯಜಮಾನ್ರ ಹತ್ರ ಮಾತಾಡ್ತೀಯ ನಮ್ಮ, ಯಾವಾಗ್ಲೂ ಗಂಡ ಬಂದ್ಮೇಲೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀಯ, ಯಜಮಾನ್ರ ಹತ್ರ ಮಾತಾಡ್ತೀಯ. ನೋಡ, ಅದೇ ಅವಾಗ ಅವನ ಹೆಂಡತಿ ಇಲ್ವೇ ನಮ್ಮ ಮಾತಾಡ್ಕೊತಾನೆ, ಅದಕ್ಕೆ ಯಾಕೆ ಮಾತಾಡ್ತಾನಮ್ಮ ಜಾಸ್ತಿ? ನನ್ನ ಹತ್ರ ಮಾತಾಡೋದ, ಅವ್ರ ಹೆಂಡತಿ ಹತ್ರ ಮಾತಾಡೋದು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.